ಫಸ್ಟು ತೆಗಿ. ಸಮಾಧಾನಕರವಾಗಿ ತೆಗಿಯೋ ಪ್ರಯತ್ನ ಅಂದರೆ ಆತನನ್ನು 4-5 ಜಾಗ ಕರ್ಕೊಂಡು ಹೋಗ್ತಾರೆ. ಅವನೇನೋ ತೆಗಿಲಿಕ್ಕೆ ಆಗಲಿಲ್ಲ ಅಂದರೆ ಪ್ರಕರಣವನ್ನು ಕ್ಲೋಸ್ ಮಾಡ್ಬೋದು, ಎಲ್ಲಕ್ಕೂ ಅಂತ್ಯವಾಗತ್ತಲ್ಲ. ಬಟ್ ಅದನ್ನು ಮಾಡದೇ ಇರೋದ್ರಿಂದ ನಂಬಿಕೆ ಜಾಸ್ತಿ ಆಗತ್ತೆ ಆತನ ಒಂದು ಕಂಪ್ಲೇಂಟ್ನಲ್ಲಿ. ಸರ್ ನೀವು ಹೇಳ್ತಿದ್ರಿ ಈ ಕಂಪ್ಲೇಂಟ್ನಲ್ಲಿ ಸತ್ಯ ಇದೆಯಾ ಇಲ್ವಾ ಗೊತ್ತಾಗಲಿ ಅಂತ ಫೈಲ್ ಮಾಡಿರುವಂಥದ್ದು. ಸತ್ಯ ಇದೆ ಅಂತ ನನಗೆ ಗೊತ್ತಿರೋದಿಲ್ಲ, ಸತ್ಯ ಇಲ್ಲ ಅಂತಲೂ ಗೊತ್ತಿರೋದಿಲ್ಲ. ಸತ್ಯ ಇದೆಯಾ ಇಲ್ವಾ? ಆ್ಯಂಡ್ ನಮಗೂ ಒಂದು ಪರಿಕಲ್ಪನೆ ಇರುತ್ತಲ್ಲ ತನಿಖೆ ಯಾವ ರೀತಿ ನಡೆಯುತ್ತೆ ಅಂತ. ಕಾನೂನು ಓದ್ಕೊಂಡಿರೋದ್ರಿಂದ ನಮಗೂ ಒಂದು ಗೊತ್ತಿರುತ್ತೆ ತನಿಖೆ ಹಿಂಗೆ ನಡೆಯುತ್ತೆ ಅಂತ. ಸೊ ತನಿಖೆ ಈ ಹಂತದಲ್ಲಿ, ಏಕೆಂದರೆ ಮೊದಲನೇ ಹಂತದಲ್ಲೇ ಸೋತು ಹೋದರೆ ಹೆಸರುಗಳು ಇದು ಅಪ್ರಸ್ತುತ ಆಗೋಗುತ್ತವಲ್ಲ. ಮೊದಲನೇ ಹಂತದಲ್ಲೇ ಸೋತು ಹೋದರೆ ಹೆಸರುಗಳು ಅಪ್ರಸ್ತುತ ಆಗೋಗುತ್ತೆ. ಹೆಸರುಗಳು ಪ್ರಸ್ತುತ ಆಗೋದು ಯಾವಾಗ? ಎಲ್ಲಿ ದೇಹಗಳಿರಬಾರ್ದು ಅಲ್ಲಿ ದೇಹಗಳು ಸಿಕ್ಕಿದ್ರೆ. ಒಂದು ವೇಳೆ ಆತ ಹೇಳಿರೋ ಹಾಗೆ ತುಂಬ ಅಸಾಲ್ಟ್ ಆಗಿತ್ತು ಅನ್ನೋದು ಅಂದರೆ ಸಿಕ್ಕಂಥ ಅಸ್ಥಿಪಂಜರಕ್ಕೆ ಏಟು ಬಿದ್ದಿರುತ್ತಲ್ವ, ರೈಟ್? ಸೊ ಅವೆಲ್ಲವೂ ಅಂಥ ದೇಹಗಳು ಸಿಗ್ಲಿಕ್ಕೆ ಶುರು ಮಾಡಿದ್ರೆ ಅವಾಗ ಏನಾಗುತ್ತೆ, ಹೆಸರುಗಳು ಪ್ರಸ್ತುತ ಆಗುತ್ತೆ. ಬಟ್ ಆ ಹಂತದ ಮುಂಚೆ ಜನ ಏನು ಮಾತಾಡ್ಕೊಳ್ತಾರೋ ಗೊತ್ತಿಲ್ಲ. ಬಟ್ ನಾನು ವಕೀಲನಾಗಿ ಐ ಥಿಂಕ್ ಇಟ್ ಈಸ್ ಇಂಪ್ರಾಪರ್ ಟು ಸೇ. ಜನ ಏನು ಮಾತಾಡ್ಕೊತಾರೋ ಗೊತ್ತಿಲ್ಲ ಅನ್ನೋದೇ ಕೋರ್ಟ್ಸ್. ಥ್ಯಾಂಕ್ ಯು ಸೋ ಮಚ್ ಧನಂಜಯ್ ಸರ್. ಥ್ಯಾಂಕ್ ಯು ಪ್ರಶಾಂತ್.